ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ 1 ಅವರಲ್ಲಿ ಹಾಕ್ಕೊಡ್ಬೋದು. ಹೆಂಗೆ ಹಾಕೋದು ಅಂತ ನೋಡೋಣ. ಮೊದಲನೇದಾಗಿ ಸ್ಯಾರಿ ಕಲರು ಮತ್ತು ಬಾರ್ಡ್ರು ಕಲರ್ ದಾರ ತೊಗೊಂಡಿದ್ದೀನಿ. ಕತ್ರಿ, ಇದು ದಬಣ ಅಂತ ಸಿಗುತ್ತೆ ಅದು, ಅಥವಾ ನಿಮ್ಮ ಹತ್ರ ಇಲ್ಲ ಅಂತಂದರೆ ಕ್ರೋಶನ್ ನೀಡಲ್ ಇರುತ್ತಲ್ಲ ಅದರಲ್ಲೂ ಯೂಸ್ ಮಾಡ್ಬೋದು. ಈಗ ಸ್ಯಾರಿ ಕಲರು ಮತ್ತು ಬಾರ್ಡ್ರು ಕಲರ್ ತೊಗೊಂಡಿದ್ದೀನಿ. 110 ಸ್ಟ್ಯಾಂಡ್ಸ್ ಆಫ್ ದಾರ ಹಾಕ್ಕೊಂಡಿದ್ದೀನಿ. ಒಂದು ರಟ್ಟಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಅದನ್ನು ಚೆನ್ನಾಗೆ ಸುತ್ತಬಿಟ್ಟು ಚೂಪಿಗೆ ಮಾಡಿಕೊಂಡಿದ್ದೀನಿ. ಈಗ ಸೀರೆ ಸ್ಟಾರ್ಟಿಂಗ್ ತೊಗೊಂಡು ಸೆರಗನ್ನ ತೂತಿಕ್ಕೊಂಡು ಒಂಚೂರೇ ಚೂರು, ಜಾಸ್ತಿ ಹೋಲ್ ಮಾಡಬೇಡಿ, ಸ್ವಲ್ಪ ಅದು ದಾರ ಹೋಗೋಕ್ಕಷ್ಟೇ, ಅದಕ್ಕೆ ಚೂಪಿಗೆ ಮಾಡ್ಕೊಂಡಿರೋದು, ಈಸಿಯಾಗಿ ಹೊಟ್ಟೋಗುತ್ತೆ. ಈಗ ಸ್ಯಾರಿ ಕಲರ್ ತೊಗೊಂಡು ಹಾಕಿ ಎಷ್ಟು ಬೇಕೋ ಅಷ್ಟು ಉದ್ದ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಎಷ್ಟು ಉದ್ದ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಗೋಲ್ಡ್ ದಾರನ, ಗೋಲ್ಡ್ ಜರಿ ಸಿಗುತ್ತಲ್ವ ಅದನ್ನು ತೊಗೊಂಡು ಸ್ವಲ್ಪ ಕಟ್ ಮಾಡಿಕೊಂಡು 2 ಸಲ ಸುತ್ತಿ ಹಿಂಗೆ ಮೇಲೆತ್ತಿ 1 2 3 4 5 6 ಒಂದು 5 to 6 ಸುತ್ತು ಗಂಟು ಹಾಕಿದ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಫಸ್ಟ್ನೇ ದಾರನೂ ಇವಾಗ ಲಾಸ್ಟಾಗಿ ಬರೋ ದಾರನೂ 2 ಸಮಾಗಿ ಮಾಡಿಕೊಂಡು ಎಳ್ಕೊಂಡ್ರೆ, ಅಕಸ್ಮಾತ್ ಹೆಚ್ಚು ಕಡಿಮೆ ಇದ್ದರೆ ಹಂಗೆ ಎಳ್ಕೊಳ್ಳಿ. ಅದು 2 ಕಟ್ ಮಾಡಿಕೊಂಡು ಬಿಟ್ಟರೆ ಆಗುತ್ತೆ. ಇನ್ನೊಂದು ಸ್ವಲ್ಪ ಜಾಗ ಬಿಟ್ಬಿಟ್ಟು ನಿಮ್ಮ ಇಷ್ಟ, ಎಷ್ಟು ಬೇಕಾದರೂ ಜಾಗ ಬಿಡ್ಬೋದು. ದೂರ ಬೇಕಾದ್ರೂ ಹಾಕೊಬೋದು, ಹತ್ರ ಬೇಕಾದರೂ ಹಾಕೊಬೋದು. ಇಲ್ಲಿ ನಾನು ಒಂದು ಕಾಲು ಇಂಚಕ್ಕೆ ಗ್ಯಾಪ್ ಬಿಟ್ಕೊಳ್ತಾ ಒಂದೊಂದು ಹಾಕ್ಕೊಳ್ತಾ ಹೋಗಿದ್ದೀನಿ. ಸ್ಯಾರಿ ಕ್ರೇಪ್ ಮೆಟೀರಿಯಲ್ ಇದು. ಒಂದು ಕಾಲು ಭಾಗ ಪಿಂಕ್ ಕಲರ್ ಇದೆ, ಒಂದು ಅರ್ಧ ಗ್ರೀನ್ ಇದೆ, ಇನ್ನೊಂದು ಕಾಲು ಭಾಗ ಪಿಂಕ್ ಇದೆ. ಸೊ ಅದಕ್ಕೆ ನಾನು ಇನ್ನೊಂದು ಗ್ರೀನ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ 1 2 3 4 5 6 ಒಂದು 5-6 ಸತಿ ಸುತ್ತಕೊಂಡು ದಾರನ ಹೂವು ಕಟ್ಟೋ ಥರ, ಹೂವು ಕಟ್ಟೋಕೆ ಬಂದರೆ ಈಸಿಯಾಗಿ ಹಾಕ್ಬಿಡ್ಬೋದು. ನೋಡಿ, ಟೈಟಾಗಿ ಎಳ್ಕೊಂಡು ಕಟ್ ಮಾಡ್ಕೊಳ್ಳೋಣ ದಾರನ. ನೆಕ್ಸ್ಟ್ 2 ಮೂರನೇದು ಸಹ ಇವಾಗ ತೂತಿಕ್ಕೊಳ್ಳೋದು, ಎಷ್ಟು ಬೇಕು ದೂರ ನೋಡಿಕೊಂಡು ತೂತಿಕ್ಕೊಂಡು, ಅಕಸ್ಮಾತ್ ನಿಮ್ಮ ಹತ್ರ ದಬಳ ಇಲ್ಲ ಅಂತಂದರೆ ಕ್ರೋಶ ನೀಡಲ್ ಇರುತ್ತಲ್ವ ಅದನ್ನು ಬೇಕಾದ್ರೂ ಹಿಂಗೆ ತೂತಿಡ್ಬೋದು, ಅದು ಆಗುತ್ತೆ. ನೋಡಿ, ಇದು ಎಷ್ಟು ಬೇಕೋ ಅಷ್ಟು ಉದ್ದ ಕಟ್ ಮಾಡಿಕೊಂಡು ಒಂದೇದು ಹೆಂಗೆ ಹಾಕಿರ್ತೀರೋ ಹಂಗೆ ಕಂಟಿನ್ಯೂಸ್ ಆಗಿ ಹಾಕ್ಕೊಂಬನ್ನಿ. ಆಮೇಲೆ ಲೆವೆಲ್ ಕಟ್ ಮಾಡ್ಕೋಬೋದು ನೀವು. ಲಾಸ್ಟಲ್ಲಿ ಒಂದೇ ಸಮ ಲೆವೆಲಾಗಿ ಕಟ್ ಮಾಡಿಕೊಂಡ್ರೆ ಒಂದೇ ಸಮ ಬರುತ್ತೆ. ನೋಡಿ, ಫಸ್ಟ್ ಎಳೆನ ಹಿಂಗೆ ಸುತ್ತಕೊಂಡು ಇನ್ನೊಂದು ಸುತ್ತಕೊಂಡು 2 ಸಲ ಹಿಂಗೆ ಟೈಟಾಗಿ ಸುತ್ಕೊಳ್ಳೋಣ. 2 ಸತಿ ಸುತ್ತಕೊಂಡು ಒಂದು 5-6 ಸತಿ ಹಿಂಗೆ ಹೂವು ಕಟ್ಟೋ ಥರ ಗಂಟು ಹಾಕ್ಕೊಳ್ಳೋಣ. ಟೈಟಾಗಿ ಎಳಿಬೇಕು, ಇಲ್ಲಾಂದರೆ ಇದಾಗ್ಬಿಡುತ್ತೆ, ಕಿತ್ತೋಗ್ಬಿಡುತ್ತೆ. ಬೇಗ ಕಟ್ ಮಾಡ್ಕೊಳ್ಳೋಣ. ಇನ್ನು ಪಕ್ಕದಲ್ಲೂ ಸೇಮ್ ಅದೇ ರೀತಿ ಮಾಡ್ಕೊಳ್ಳೋಣ. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾಡಿಕೊಂಡು ಗೋಲ್ಡ್ ದಾರ ತೊಗೊಂಡು 2 ಸುತ್ತಿ ಮೇಲೆಗಡೆ ಎತ್ತಿ ಒಂದು 5-6 ಸತಿ ಗಂಟು ಹಾಕ್ಕೊಳ್ಳೋಣ. ನೆಕ್ಸ್ಟು ಗ್ರೀನ್ ಹಾಕ್ಕೊತಾ ಇದ್ದೀನಿ. ಸೇಮ್ ಅದೇ ರೀತಿ ಕಟ್ ಮಾಡ್ಕೊಳ್ಳೋದು, ದಾರ 2 ಸಲ ಸುತ್ತೋದು, ಮೇಲೆತ್ತಿ ಒಂದು 5-6 ಸತಿ ಟೈಟಾಗಿ ಗಂಟು ಹಾಕ್ಕೊಳ್ಳೋದು. ಫಸ್ಟ್ನೇ ದಾರನೂ ಲಾಸ್ಟ್ನೇ ದಾರನೂ ಟೈಟಾಗಿ ಹೇಳ್ಕೊಂಡು ಕಟ್ ಮಾಡ್ಕೊಳ್ಳೋದು. ಈಗ ನಾನು ಪಿಂಕ್ ಕಲರ್ ದಾರ ತೊಗೊತಾ ಇದ್ದೀನಿ. ಸೇಮ್ ಪ್ರೊಸೀಜರೇ, ದಾರ ಹಾಕೋದು, ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ ಮಾಡ್ಕೊಳ್ಳೋದು, ಗೋಲ್ಡ್ ದಾರ 2 ಸಲ ಹಿಂಗೆ ಸುತ್ತಬಿಟ್ಟು ಮೇಲಕ್ಕೆತ್ತಿ ಒಂದು 5-6 ಸಲ ಗಂಟು ಹಾಕ್ಕೊಳ್ಳೋದು, ಹೂವು ಕಟ್ಟೋ ಥರ. ಈಸಿನೇ ಫ್ರೆಂಡ್ಸ್. ನಿಮಗೆ ಸೂಜಿಯಲ್ಲಿ ಹಾಕೋದು ಸ್ವಲ್ಪ ಕಷ್ಟ ಅನಿಸ್ಬೋದು, ಈ ಮೆಥಡ್ ತುಂಬಾ ಈಸಿ ಆಗುತ್ತೆ. ನಿಮಗೆ ಟ್ರೈ ಮಾಡಿ, ವೆರಿ ಈಸಿ ಇದು, ಯಾರು ಬೇಕಾದರೂ ಹಾಕ್ಬೋದು. ನೋಡಿ, ಅದು ಟೈಟಾಗಿ ಗಂಟು ಹಾಕ್ಕೊಂಡಿದ್ರೆ ಅದನ್ನು ನಾನಿಲ್ಲಿ ಎಕ್ಸಾಮ್ ಪ್ಯಾಡ್ ಬರುತ್ತಲ್ವ ಅದರಲ್ಲಿ ರೋಲ್ ಹಾಕ್ಕೊಂಡಿದ್ದೀನಿ.
ಒಂದು ಸ್ಯಾರಿ ಮೇಲೆ ಡಿಪೆಂಡು, ಒಂದು 5-6 ಸತಿ, ಒಂದು 4 ರೋಲ್ ಹಿಡಿಯುತ್ತೆ ಸ್ಯಾರಿಗೆ. ನೋಡಿ ಇನ್ನೊಂದು ಪಿಂಕ್ ಹಾಕೊಳ್ತಾ ಇದ್ದೀನಿ. ಪಿಂಕ್ ಜಾಸ್ತಿ ಇದೆ ಅಂತ ಹೇಳಿದ್ನಲ್ವಾ, ಬಾರ್ಡರು ಬೆಂಟೆಕ್ಸ್ ಬಾರ್ಡರ್ ಥರ ಇದೆ, ಸೊ ಅದಕ್ಕೋಸ್ಕರ 3 ಪಿಂಕ್ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಉದ್ದ ಕಟ್ ಮಾಡಿಕೊಂಡು 2 ಸಲ ದಾರ ಸುತ್ತಿ ಒಂದು 5-6 ಸತಿ ದಾರ ಇದು ಮಾಡ್ಕೊಳ್ಳೋಣ. ನೋಡಿ ಈಗ ಲಾಸ್ಟಲ್ಲೂ ಅಷ್ಟೇ 3 ಪಿಂಕ್ 5 ಗ್ರೀನ್ ಹಾಕ್ಕೊಂಡು 3 ಪಿಂಕ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ 3ನೇದು ಗ್ರೀನ್ ಹಾಕ್ಕೊಳ್ತಾ ಇದ್ದೀನಿ. ಗ್ರೀನು 3 ಇಲ್ಲಿ ಕರೆಕ್ಟಾಗಿ ಬಂದಿದೆ ನನಗೆ ಲಾಸ್ಟಲ್ಲಿ. ಇಲ್ಲಾಂದರೆ ನೀವು ಲಾಸ್ಟಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. 3, 4 ಹೆಂಗೆಂಗೋ ಬರುತ್ತೆ, ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟು ಪಕ್ಕದಲ್ಲೇ ಇನ್ನೊಂದು ಗ್ರೀನ್ ಹಾಕೊಳ್ಳೋಣ ಪಕ್ಕದಲ್ಲಿ. ಅದು ಸ್ವಲ್ಪ ಚೂಪು ಮಾಡಿ, ಜಾಸ್ತಿ ದಪ್ಪ ಹಾಕ್ಕೊಂಡ್ರು ಒಳಗೆ ಸೇರಲ್ಲ, ಬಾರ್ಡ್ರು ಬೇರೆ ಅಲ್ವಾ ಅದು, ಅದಕ್ಕೋಸ್ಕರ 110 ಅಥವಾ 120 ಸಾಕು ಈ ಥರ ಹಾಕಬೇಕು ಅಂತಂದರೆ. ನೆಕ್ಸ್ಟ್ ಇನ್ನೊಂದರಲ್ಲಿ ತೋರಿಸ್ತೀನಿ ಕ್ರೋಶೆ ಹಾಕಿ ಹಿಂಗೆ ಹಾಕೋದು ಅಂತ. ಅದರಲ್ಲಿ ಬೇಕಾದ್ರೆ ಸ್ವಲ್ಪ ದಪ್ಪ ಹಾಕೋಬೋದು ನೀವು. ಇದ್ರಾಗ ಜಾಸ್ತಿ ದಪ್ಪ ಆಯಿತು ಅಂತಂದರೆ ಸೀರೆ ತೂತು ಬೀಳುತ್ತೆ, ಅದು ಚೆನ್ನಾಗಿ ಕಾಣಲ್ಲ. ನೋಡಿ ಲಾಸ್ಟು ಸೇಮ್ ಅದೇ ರೀತಿ ಗಂಟು ಹಾಕ್ಕೊಂಡು ಟೈಟಾಗಿ ಎಳ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ಲೆವೆಲಾಗೆ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಚಿಕ್ಕದಾಗಿ ಬೇಕಾದ್ರೆ ಚಿಕ್ಕದಾಗಿ ಮಾಡ್ಕೊಬೋದು, ದೊಡ್ಡದಾಗಿ ಬೇಕಾದ್ರೆ ದೊಡ್ಡದಾಗಿ ಅದರ ಲೆವೆಲ್ ಮಾಡ್ಕೊಬೋದು. ಇಲ್ಲಿ ನಾವು ಪುಟ್ಟು ಬೇಬಿ ಕುಚ್ಚು ಕಟ್ ಮಾಡ್ಕೊಳ್ತಾ ಇದ್ದೀವಿ. ಲಾಸ್ಟಲ್ಲಿ ಕಟ್ ಮಾಡ್ಕೊಂಡ್ರೇ ನಿಮಗೆ ಲೆವೆಲ್ಲಾಗಿ ಎಲ್ಲನೂ ಒಂದೇ ಸಮ ಬರುತ್ತೆ. ಸ್ಟಾರ್ಟಿಂಗ್ ಒಂದೊಂದು ಹಾಕ್ಕೊಳ್ತಾನೆ ಕಟ್ ಮಾಡ್ಕೊಳ್ತಾ ಬಂದರೆ ಒಂದೊಂದು ಸೈಜ್ ಬಂದ್ಬಿಡುತ್ತೆ. ಹಂಗೆ ಮಾಡ್ಕೋಬೇಡಿ. ಲಾಸ್ಟಲ್ಲಿ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದೊಂದು ಸೇಮ್ ಒಂದೇ ಸಮನೇ ನೋಡಿ, ಒಂದು ಸೇಮ್ ಸೈಜೇ ಬರ್ತಾಯಿದೆ ಉದ್ದ. ನೋಡಿ ಪುಟ್ಟು ಬೇಬಿ ಕುಚ್ಚು ಕಟ್ ಮಾಡ್ಕೊಳ್ಳೋದು. ಹಿಂಗೆ ಹಿಡ್ಕೊಂಡ್ರೆ ಕಟ್ ಆಗುತ್ತೆ, ಅದು ಕಟ್ ಮಾಡ್ಕೊಳ್ಳಿ. ಹಿಂಗೆ ನೋಡಿ ಪುಟಾಣಿ ಬೇಬಿ ಕುಚ್ಚಾಗೆ ಕಟ್ ಮಾಡ್ಕೊಳ್ತಾ ಹೋಗೋಣ. ಒಂದು ಚಿಕ್ಕದು ಒಂದು ದೊಡ್ಡದು ಮಾಡ್ಕೊಬೇಡಿ, ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಒಂದೇ ಸಮನೆ ಕಟ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಆದರೆ ಹಳೆ ಸೀರೆದು ಯಾವುದಾದ್ರೂ ಟ್ರೈ ಮಾಡಿ. ಕಾಸ್ಟ್ಲಿ ಸೀರೆಯಲ್ಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಚೆನ್ನಾಗಿ ಬರಲಿಲ್ಲ ಅಂತಂದರೆ ಪ್ರಾಕ್ಟೀಸ್ ಮಾಡಿ ಹಾಕ್ಕೊಳ್ಳಿ ಹೊಸ ಸೀರೆಗಳು. ನೋಡಿ ಲಾಸ್ಟು ಅಷ್ಟೇ ಉದ್ದ ಇದೆ, ಅದು ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ಆಗ್ತಾ ಪ್ರಾಕ್ಟೀಸ್ ಆದರೆ ಎಲ್ರಿಗೂ ಬರುತ್ತೆ. ನೋಡಿ ಪುಟಾಣಿ ಬೇಬಿ ಕುಚ್ಚು ಒಂದೇ ಸಮ ಎಲ್ಲ ಬಂದಿದೆ. ಸ್ಯಾರಿ ಜಿಗ್ಜಾಗ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಸೊಟ್ಟ ಅನಿಸ್ತಾ ಇರ್ಬೋದು. ನೋಡಿ ಒಂದೇ ಸಮ ಎಲ್ಲನೂ ಬಂದಿದೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಇನ್ನೊಂದು ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಚೆಕ್ ಮಾಡಿ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಸ್ಟಿ ಬೈಟ್ಸ್ ಅಂತ. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.